ಇನ್ನು ಮಹಾರಾಷ್ಟ್ರದಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಮುಂಬೈನಲ್ಲಿ ಭಾರೀ ಮಳೆಗೆ ಜನವಸತಿ ಪ್ರದೇಶ ಜಲಾವೃತವಾಗಿದೆ. ಪುಣೆಯಲ್ಲಿ ಕಟ್ಟಡದ ಬೇಸ್ಮೆಂಟ್ಗೆ ನುಗ್ಗಿದಂತಹ ಮಳೆ ನೀರು ಏಕ್ತಾ ನಗರದ ದ್ವಾರಕಾ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದೆ. ಅಗ್ನಿಶಾಮಕ ದಳ ಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ. ಪುಣೆಯಲ್ಲೂ ಕೂಡ ಮುಥಾ ನದಿ ಉಕ್ಕಿ ಹರಿತಿರೋದು. ಪುಣೆಯ ಪಾವನ ನದಿಯಲ್ಲಿ ಭಾರೀ ಪ್ರವಾಹ ಉಂಟಾಗಿದೆ. ನೀವೀಗ ನೋಡ್ತಿರೋ ಹಾಗೆ ಜನವಸತಿ ಪ್ರದೇಶದಲ್ಲಿ ರಬ್ಬರ್ ಬೋಟ್ಗಳನ್ನೆಲ್ಲ ತಂದು ಜನರನ್ನ ಸೇಫ್ ಆಗಿ ಕಳಿಸುವಂಥ ಕೆಲಸಗಳಾಗ್ತಾ ಇದೆ. ಏಕ್ತಾ ನಗರದ ದ್ವಾರಕಾ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿರೋದ್ರಿಂದ ಅಲ್ಲಿ ಬೇಕಾದಂಥ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಜೊತೆಗೆ ಲೌಡ್ ಸ್ಪೀಕರ್ ಮೂಲಕ ಜನರಿಗೂ ಕೂಡ ಸೂಚನೆಯನ್ನು ಕೊಡ್ತಿದ್ದಾರೆ. ಪುಣೆಯಲ್ಲಿ ಮುಥಾ ನದಿ ಮತ್ತೊಂದು ಕಡೆ ನೀವು ದೃಶ್ಯವನ್ನು ನೋಡ್ತಾ ಇದ್ದೀರಾ. ಪುಣೆಯ ಪಾವನ ನದಿಯಲ್ಲೂ ಕೂಡ ಭಾರೀ ಪ್ರವಾಹ ಉಂಟಾಗಿದೆ. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಒಂದು ಕಡೆ ಅಲ್ಲಿನ ರಕ್ಷಣೆಗೋಸ್ಕರ ಅಗ್ನಿಶಾಮಕ ದಳ, ಇನ್ನೊಂದು ಕಡೆ ದೇವಸ್ಥಾನ ನೀವು ನೋಡ್ತಿರೋ ಹಾಗೆ ದೇವಸ್ಥಾನದಲ್ಲೂ ಕೂಡ ಮೋರ್ಯಾ ಗೋಸಾವಿ ದೇಗುಲ ಜಲಾವೃತವಾಗಿದೆ. ಚಿಂಚವಾಡದ ಗ್ರಾಮದಲ್ಲಿರುವಂಥ ಈ ದೇಗುಲ ಪ್ರಸಿದ್ಧವಾಗಿರುವಂಥ ದೇವಸ್ಥಾನ ಇದು. ಎಲ್ಲೂ ಕೂಡ ಈಗ ನೀರು ನುಗ್ಗಿ ಭಕ್ತರು ಯಾರೂ ಕೂಡ ಅರ್ಚಕರು ಕೂಡ ಬರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚಿಂಚವಾಡದಲ್ಲಿ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಮುಂದುವರೆದಂಥ ಶೋಧ ಕಾರ್ಯ ಮೇಘಸ್ಫೋಟದಿಂದ ಸಂಭವಿಸಿರುವಂಥ ಭೀಕರ ದುರಂತ ಇದು. ರಾಂಪುರದಲ್ಲಿ ಮೇಘಸ್ಫೋಟದಿಂದ ನಡೆದಂಥ ಘಟನೆ. ಆಗಸ್ಟ್ 1ರಿಂದಲೂ ನಡೀತಿರುವಂಥ ಸೇನಾ ಆಪರೇಷನ್, ಬ್ರಿಡ್ಜ್ ನಿರ್ಮಾಣ ಮಾಡಿ ಸೇನಾಪಡೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಜೊತೆಗೆ ದುರ್ಗಮ ಪ್ರದೇಶದಲ್ಲಿ ಡ್ರೋನ್ಗಳನ್ನು ಕೂಡ ಬಳಸಲಾಗ್ತಾ ಇದೆ. ಸಿಲುಕಿರುವಂಥ ರಕ್ಷಣಾ ಕಾರ್ಯಾಚರಣೆ, ಸಿಲುಕಿದ್ದಾರೆ ಯಾರು ಅವ್ರನ್ನ ಹುಡುಕಾಡೋದಕ್ಕೆ ಡ್ರೋನ್ಗಳನ್ನು ಕೂಡ ಬಳಸಲಾಗ್ತಾ ಇದೆ. ಇನ್ನು ಮೃತದೇಹಗಳಿಗಾಗಿ ಕೂಡ ಹುಡುಕಾಟ ಮುಂದುವರೆದಿದೆ. ಆಗಸ್ಟ್ 1ರಿಂದಲೇ ಆರಂಭ ಆಗಿರುವಂಥ ಸೇನೆ ಆಪರೇಷನ್, ಬ್ರಿಡ್ಜ್ ನಿರ್ಮಾಣ ಮಾಡಿ ಹೇಗೆ ನಾವು ವಯನಾಡಿನಲ್ಲಿ ನೋಡಿದ್ವೋ ಹಾಗೆಯೇ ಇಲ್ಲೂ ಕೂಡ ನದಿಯನ್ನು ದಾಟೋಕ್ಕೆ ಸಾಧ್ಯ ಆಗಿರಲಿಲ್ಲ ಪ್ರವಾಹವನ್ನು. ಆ ಕಾರಣಕ್ಕೆ ಅಲ್ಲಿ ಬ್ರಿಡ್ಜನ್ನು ನಿರ್ಮಾಣ ಮಾಡಿ ಈಗ ಜನರನ್ನು ಸುರಕ್ಷಿತವಾಗಿ ಶಿಫ್ಟ್ ಮಾಡೋಕ್ಕೆ ಕೆಲಸ ಆಗ್ತಿದೆ. ನಿಜಕ್ಕೂ NDRF, SDRF ಹಾಗೆಯೇ ಸೇನೆಯ ಈ ಯೋಧರಿಗೆ ಎಷ್ಟೇ ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕಡಿಮೆನೇ. ತಮ್ಮ ಜೀವವನ್ನು ಪಣಕ್ಕಿಟ್ಟು ನೋಡಿ ಅಲ್ಲೊಂದು ಸೇತುವೆನ ನಿರ್ಮಾಣ ಮಾಡಿದ್ದಾರೆ. ಹೀಗಾದರೂ ಮಾಡಿ ಅಲ್ಲಿರುವವ್ರನ್ನ ಸೇಫ್ ಮಾಡಬೇಕು ಅನ್ನೋದು ಅವ್ರದ್ದು ಒಂದೇ ಉದ್ದೇಶ. ತಮ್ಮನ್ನು ತಾವು ರಿಸ್ಕ್ನಲ್ಲಿಟ್ಟು ಜನರನ್ನ ಕಾಪಾಡುವಂಥದ್ದು ಅದು ಟ್ಯಾಂಕ್ಲೆಸ್ ಜಾಬ್. ಈಗ ನೋಡ್ತಾ ಇದ್ರಿ, ಈಗ ದುರ್ಗಮ ಪ್ರದೇಶದಲ್ಲಿ ಸಿಲುಕಿರುವಂಥ ರಕ್ಷಣಾ ಕಾರ್ಯಾಚರಣೆ ಹೇಗಾಗ್ತಿದೆ ಅಂತ ನೋಡಿ. ಇದು ಭಾಳ ಕ್ರಿಟಿಕಲ್. ಇಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅವರು ಕೊಚ್ಚಿ ಹೋಗ್ತಾರೆ. ಅದಕ್ಕೆ ಬೇಕಾದಂಥ ಒಂದಷ್ಟು ಸೇಫ್ಟಿ ಮೆಷರ್ಸ್ ಇದ್ದರೂ ಕೂಡ ಭಾಳ ರಿಸ್ಕ್ ಇರುತ್ತೆ. ಇನ್ನೊಂದು ಕಡೆ ರಾಂಪುರದ ಭಾಗ ಹಿಮಾಚಲ ಪ್ರದೇಶದಲ್ಲಿ ನೋಡ್ಬೋದು. ಇದು ಒಂದು 2 ದಿನದ ಹಿಂದೆ ಬೃಹತ್ ಕಟ್ಟಡ ಬಿದ್ದಂಥ ಸಂದರ್ಭ. ಹೀಗೆ ಹಲವಾರು ಕಟ್ಟಡಗಳು ನಿರಂತರವಾಗಿ ಕುಸಿತಾ ಇದೆ. ಆಗಸ್ಟ್ 1ರಿಂದಲೂ ಕೂಡ ಕಳೆದ 3 ದಿನದಿಂದ ಕಾರ್ಯಾಚರಣೆ ಶುರುವಾಗಿದೆ. ಸುರಕ್ಷಿತವಾಗಿ ಜನರನ್ನ ಸೇಫ್ ಇರುವಂಥ ಜಾಗಕ್ಕೆ ಕಳಿಸುವಂಥ ಪ್ರಯತ್ನ. ಹಿಮಾಚಲ ಪ್ರದೇಶ ಸದ್ಯಕ್ಕೆ ಈ ಕುಲು, ಮಂಡಿ ಈ ಎಲ್ಲ ಕಡೆ ಕೂಡ ಯಾರು ಪ್ರವಾಸಿಗರು ಬರಬೇಡಿ ಅಂತ ಕೂಡ ಸ್ಥಳೀಯರು ತಿಳಿಸಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಮೇಘಸ್ಫೋಟಕ್ಕೆ ಕೋಲಾಹಲವಾಗಿದೆ. ಗಡೇರ್ಬಲ್ ಜಿಲ್ಲೆಯಲ್ಲಿ ಗುಡ್ಡ ಕುಸಿದು ಅವಾಂತರ. ವಯನಾಡಿನಲ್ಲಿ ಆಗಿರೋ ಹಾಗೆಯೇ ಇಲ್ಲಿ ಕೂಡ ಗುಡ್ಡ ಕುಸಿತ ಆಗಿದೆ. ಆ ಒಂದು ಕುಸಿತಕ್ಕೆ ಹಲವಾರು ಕಾರು, ಬೈಕು, ಮನೆಗಳು ಎಲ್ಲ ಕಡೆ ಕೂಡ ಅಪ್ಪಳಿಸಿರುವಂಥ ಕಲ್ಲು ನೋಡ್ತಾ ಇದ್ದಾರೆ. ಈಗ ಕಾರುಗಳನ್ನು ಮನೆ ಮುಂದೆ ಪಾರ್ಕ್ ಮಾಡಿದರು. ಬಂಡೆಗಳ ಕಲ್ಲುಗಳ ನಡುವೆ ಕಾರುಗಳು ಸಿಗ್ತಾ ಇವೆ. ರಸ್ತೆಗೆ ಅಪ್ಪಳಿಸಿರುವಂಥ ಕಲ್ಲು, ಬಂಡೆಗಳು ನೋಡಿ. ಈಗ ಈ ಕಾರುಗಳೆಲ್ಲ ಕೂಡ ಕೆಸರಲ್ಲಿ ಮುಳುಗಿ ಹೋಗಿರೋದು. ಈ ಹಿಲ್ ಸ್ಟೇಷನ್ಗಳು ಎಲ್ಲವೂ ಕೂಡ ರಜೆ, ಪಿಕ್ನಿಕ್ ಹೋಗೋಕ್ಕೆಲ್ಲ ನೋಡೋಕೆ ಚಂದ, ರೀಲ್ಸಲ್ಲಿ ನೋಡೋಕೆ ಚಂದ. ಆದರೆ ನಿಜವಾಗ್ಲೂ ಅಲ್ಲಿ ಬದುಕಿರುವಂಥವ್ರು, ಏನು ಬದುಕು ಸಾಗಿಸ್ತಾ ಇರುವಂಥವ್ರು, ಅವರಿಗೆ ಅಲ್ಲಿನ ಜೀವನ ಎಷ್ಟು ಕಷ್ಟ ಅನ್ನೋದು ಇಂಥ ಪರಿಸ್ಥಿತಿ ಬಂದಾಗ ಗೊತ್ತಾಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಮೇಘಸ್ಫೋಟಕ್ಕೆ ಕೋಲಾಹಲ. ನೀವು ನೋಡ್ತಿರೋ ಹಾಗೆ ಕಲ್ಲು, ಬಂಡೆ, ಕೆಸರು ಎಲ್ಲೆಲ್ಲವೂ ಕೂಡ ಬಂದು ಮನೆ ಅಂಗಳದಲ್ಲಿದೆ. ಮನೆ ಮುಂದೆ ಪಾರ್ಕ್ ಮಾಡಿದಂಥ ಬೈಕು, ಕಾರ್ಗಳೆಲ್ಲವೂ ಕೂಡ ಕೆಸರು, ಮಣ್ಣಲ್ಲಿ ಮುಳುಗಿ ಹೋಗಿವೆ. ಇನ್ನು ಉತ್ತರಾಖಂಡ್ನಲ್ಲೂ ಕೂಡ ಇದೇ ಪರಿಸ್ಥಿತಿ. ಮಳೆಯ ಆರ್ಭಟಕ್ಕೆ, ರಣಚಂಡಿ ಮಳೆ ಅಬ್ಬರಕ್ಕೆ 6 ಜನರು ದುರ್ಮರಣಪ್ಪಿದ್ದಾರೆ. ಕೊಚ್ಚಿ ಹೋಗಿರುವಂಥ ಮನೆ, ವಿದ್ಯುತ್ ಕಂಬಗಳು, ಸನ್ಪ್ರಯಾಗ್, ಕೇದಾರನಾಥ ಸಂಚಾರ ಸದ್ಯಕ್ಕೆ ಸ್ಥಗಿತ ಆಗಿದೆ. ಇದು ಉತ್ತರಾಖಂಡ್ನ ಪರಿಸ್ಥಿತಿ. ಅಲ್ಲೂ ಕೂಡ ಜಾನುವಾರುಗಳು ಕೂಡ ಈಗ ಸಂಕಷ್ಟದಲ್ಲಿರೋದು. ನಿಮಗೊಂದು ಡ್ರೋನ್ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಹೇಗೆ ದೂರದ ಬೆಟ್ಟದ ಕಲ್ಲು, ಮರದ ದಿಮ್ಮಿ, ಕಟ್ಟಿಗೆ ಎಲ್ಲವೂ ಕೂಡ ಬಂದು ಬಿದ್ದಿದೆ ಅಂತ. ಉತ್ತರಾಖಂಡ್ನ ರುದ್ರಪ್ರಯಾಗ್ನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಭಾಳ ರೌದ್ರ ರೂಪವನ್ನು ತಾಳಿದೆ.